ಮಾರ್ಚ್ 16ರಂದು ನಡೆಯಲಿರುವ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣಾ ಕಾವು ರಂಗೇರುತ್ತಿದ್ದು, ಚುನಾವಣೆ ಅಭ್ಯರ್ಥಿಗಳಾದ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಅವರು ತಮ್ಮ ಪ್ಯಾನೆಲ್ನ ಪ್ರಣಾಳಿಕೆ ಬಿಡುಗಡೆಗೊಳಿಸಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಸ್ಪತ್ರೆಗಳ ಪುನರ್ ನಿರ್ಮಾಣ, ಸಿಬಿಎಸ್ಇ ಶಾಲೆಗಳ ಆರಂಭ, ಸಂಸ್ಥೆಯ ನೌಕರರಿಗೆ 7ನೇ ವೇತನ ಆಯೋಗ, ಮಾತೃತ್ವ ರಜೆ ಅವಧಿ ಹೆಚ್ಚಳ ಮಾಡುವುದಾಗಿ ಭರವಸೆ ನೀಡಿದರು. ಯಾವ ಮಟ್ಟದಲ್ಲಿ ಈ ಸಂಸ್ಥೆ ನಿಂತಿದೆ ಅದನ್ನು ನಿಮ್ಮ ಮುಂದೆ ಸ್ವಲ್ಪ ನಾನು ಹೇಳಬೇಕಾಗ್ತದೆ. ಯಾಕಂದರೆ ಒಂದು ಸೊಸೈಟಿ ನಡಿಬೇಕಾದರೆ ಅಡ್ಮಿನಿಸ್ಟ್ರೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಾವು ಆಡಳಿತದಲ್ಲಿ ಎಷ್ಟರ ಮಟ್ಟಿಗೆ ಆಡಳಿತ ನಡೆಸಬೇಕು, ಆ ಆಡಳಿತ ನಮ್ಮ ಹತ್ರ ನಡೀತಾ ಇಲ್ಲ. ಸೊ ದೇರ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್. ಒನ್ಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸ್ ಆಗುತ್ತೆ, ಆವಾಗ ಏನಾಗುತ್ತೆ, ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿ, ಸೊಸೈಟಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಧಕ್ಕೆ ಬರುತ್ತೆ. ಸೊ ದೇರ್ ಈಸ್ ಅ ಮಿಸ್ಮ್ಯಾನೇಜ್ಮೆಂಟ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್. ಒನ್ಸ್ ಫೈನಾನ್ಷಿಯಲ್ ಸಿಸ್ಟಮ್ ಮಿಸ್ಮ್ಯಾನೇಜ್ಮೆಂಟ್ ಆಗ್ತದೆ, ನಮ್ಮ ಎಜುಕೇಷನ್, ಇಟ್ ಈಸ್ ಅ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಇಟ್ ಈಸ್ ನಾಟ್ ಎನಿ ಅದರ್ ಬಿಸ್ನೆಸ್ ಸೆಂಟರ್ ಆರ್ ಎನಿಥಿಂಗ್, ಇಟ್ ಈಸ್ ಅ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಸೊ ಆ ಎಜುಕೇಷನ್ ಡಿಸಿಪ್ಲಿನ್ ಇರಲಿಲ್ಲ ಅಂದರೆ ಎಜುಕೇಷನ್ ಮಟ್ಟ ನಮಗೆ ಕೊಡಲಿಕ್ಕೆ ಆಗಂಗಿಲ್ಲ. ಸೊ ದೇರ್ ಈಸ್ ಅ ಲ್ಯಾಕ್ ಆಫ್ ಡಿಸಿಪ್ಲಿನ್ ಅವರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಇದನ್ನು ಸರಿಪಡಿಸಬೇಕಾಗಿದೆ. ಅದೇ ರೀತಿ ಹೆಲ್ತ್ ಸೆಕ್ಟರಲ್ಲಿ, ಹೆಲ್ತ್ನಲ್ಲಿ ನಮಗೆ ಒಂದು ದೊಡ್ಡ 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 ಸವಾಲಾಗಿ ನಿಂತಿದೆ. ಈ ಸವಾಲು ನಾನು ಒಬ್ಬ ವೈದ್ಯನಾಗಿ ಈ ಹೆಲ್ತ್ ಸೆಕ್ಟರ್ನ ರಿಫಾರ್ಮ್ ಮಾಡಲಿಲ್ಲ ಅಂದರೆ ನನ್ನ ಜೀವನದಲ್ಲಿ ವೈದ್ಯನಾಗಿ ನಾನು ಈ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯಲ್ಲಿ ಮಾಡಿ ತೋರಿಸಿದ್ದೀನಿ, ನಾನು ಒಬ್ಬ ಅಧ್ಯಕ್ಷನಾಗಿ ಈ ಕೆಲಸ ನಾನು ಮಾಡಲಿಲ್ಲ ಅಂದರೆ ನನ್ನ ಜೀವನನೇ ಸಾಮರ್ಥ್ಯ ಇಲ್ಲ ಅಂತ ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ಇದಕ್ಕೆ we together will definitely do reformation in healthcare institutions. ಮುಂದೆ ಟೆಕ್ನಾಲಜಿಕಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನಮ್ಮ ಹತ್ರ ಬಹಳ ಪ್ರಾಬ್ಲಮ್ ಆಗಿವೆ. ಸ್ಟಾರ್ಟಪ್ಸ್ ಇಲ್ಲ, ಕ್ಯಾಂಪಸ್ ಇಂಟರ್ವ್ಯೂಸ್ ಇಲ್ಲ. ನಮ್ಮ PDA ಕಾಲೇಜ್ ಯಾವ ಮಟ್ಟಕ್ಕೆ ಇರಬೇಕಾಗಿತ್ತು, ಇವತ್ತು ಆ ಮಟ್ಟಕ್ಕೆ ನಮ್ಮ PDA ಕಾಲೇಜ್ ಇಲ್ಲ. ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇನ್ನೊಂದು ಬಹಳ 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 ಮುಖ್ಯವಾದ ವಿಚಾರ, ನಾವು ನನ್ನನ್ನೇ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಂಸ್ಥೆಯನ್ನು ಬೀದಿಗೆ ತರ್ತಾ ಇದ್ದೀವಿ. We are dragging the internal matters of the society to the social medias and news. ಹಿರಿಯರೇ, ಕಿರಿಯರೇ, ನಾನು ಒಂದು ಮರ್ಯಾದೆಯಿಂದ ಇವತ್ತು ನಿಮ್ಮ ಮುಂದೆ ಕೇಳಬೇಕಾದಂಥ ಒಂದು ವಿಷಯ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ನಾವು ಮಾಡುತ್ತಿರುವಂಥ ಈ ಕೆಲಸ ಎಷ್ಟರ ಮಟ್ಟಿಗೆ ಸತ್ಯ. ಇದು ಒಂದು ನಮ್ಮ ಮನೆ,
ನಮಗೆ ಒಂದು ಜೀವನ ಕೊಟ್ಟಿರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯನ್ನು ನಾವು ಬೀದಿಗೆ ತರ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ಇದು ಆಗಬಾರ್ದು. ನಿಮಗೂ ಗೊತ್ತು ಇದು ಆಗಬಾರ್ದು, ನಮಗೂ ಗೊತ್ತು ಇದು ಆಗಬಾರ್ದು. ಇದಕ್ಕೆ ನಾವು ಕಡಿವಾಣ ಹಾಕೇಬೇಕಾಗಿದೆ. ನಾವು ನೀವು ಕಲಿತು ಇದಕ್ಕೆ ಕಡಿವಾಣ ನಾವು ಹಾಕೇಬೇಕಾಗಬೇಕಂತ ಒಂದು ಸಂದರ್ಭ ಬಂದಿದೆ. ಇದು ನಿಮ್ಮ. ಬಳಿಕ ಮಾತನಾಡಿದ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ನಿತಿನ್ ಬಿ ಜವಳಿ ಅವರು, ಇದು ಕೇವಲ ಪ್ರಣಾಳಿಕೆ ಅಲ್ಲ, ನಮ್ಮ ಸಂಸ್ಥೆಯ ಭವಿಷ್ಯ. ಸಂಸ್ಥೆ ಯಾವ ಮಟ್ಟದಲ್ಲಿ ಇರಬೇಕಿತ್ತು ಆ ಮಟ್ಟದಲ್ಲಿ ಇಲ್ಲ. ಆರ್ಥಿಕ ಭದ್ರತೆ, ಸದಸ್ಯರ ಶ್ರೇಯಾಭಿವೃದ್ಧಿ, ಒಂದು ಸಂಸ್ಥೆ, ಒಬ್ಬ ಸಿಬ್ಬಂದಿ, ಒಂದು ವೇತನವೇ ನಮ್ಮ ಪ್ರಮುಖ ಉದ್ದೇಶ ಎಂದರು. ಎಲ್ಲ ಪ್ರೆಸಿಡೆಂಟ್ ಪ್ರಾಮಿಸ್ ಮಾಡಿದ್ರು, ಯಾರು ಅದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಲ್ಲ. ಸಿಂಪಲ್ ಇದೆ, ಒಂದು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಅದರಲ್ಲಿ ನಾವು ಪರ್ಮಿಷನ್ ತಗೊಂಡ್ರೆ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ನಾಮಿನಿ ಸಿಸ್ಟಮ್. ಅದಕ್ಕೆ ಕೋರ್ಟ್ ಕೇಸ್ ಹಾಕೋರು ಸಿಕ್ಕಾಪಟ್ಟೆ ಜನ ಬರ್ತಾರೆ, ಅದು ಪರವಾಗಿಲ್ಲ. ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಜನರಲ್ ಓಪನಿಂಗ್ ಆಫ್ ದ ಮೆಂಬರ್ಶಿಪ್. ಮೆಂಬರ್ಶಿಪ್ಸ್ ಆರ್ ಆಲ್ವೇಸ್ ಓಪನ್, ಬಟ್ ದಿಸ್ ಇಸ್ ಅಬೌಟ್ ಆ್ಯಡಿಂಗ್ ಅ ನಾಮಿನಿ ಟು ಎಕ್ಸಿಸ್ಟಿಂಗ್ ಆಸ್ ವೆಲ್ as ಫ್ಯೂಚರ್ ಮೆಂಬರ್ಸ್. This is something we will definitely investigate and take it up on top priority once we come into power, if we give us a chance. ಇದಾದ್ಮೇಲೆ ನಾನು ಹೇಳೋದು ಭಯಪಡಿಸ್ತೀನಂದರೆ, ನಾವು ಈಗ 2012ಇಂದ +1 ಮೆಂಬರ್ಸ್ ಬಂದಿದ್ದೀವಿ. +1 ಅಂತಿರೋ ಏನು ಅಡಿಷನಲ್ ಮೆಂಬರ್ಸ್ ಅಂತಿರೋ ಗೊತ್ತಿಲ್ಲ, ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಅವರೇ ಇದ್ದೀವಿ. ಆ ಬಂದ ತಕ್ಷಣ ನಮ್ದು ಏನೇನೋ ಕನಸಿತ್ತು. ಅರ್ಧ ಜನಗಾದರೂ ಇದರ ಸೊಸೈಟಿ ಹಿಸ್ಟ್ರಿ ತಿಳಿಲಿಕ್ಕೆ ಭಾಳ ಟೈಮ್ ಆಗಿದೆ. ಈಗ ಮುಂದೆ ಹೇಗೆ ನಡೀತಾ ಇದೆ ಅಂತ ಭಾಳ ತಪ್ಪು ದಾರಿ ಕಲಿಸ್ಕೊಟ್ಟಿದ್ದಾರೆ. ಏನು ಮಲ್ಲಕ್ ರೆಡ್ಡಿ ಅವ್ರ ಕಾಲದಲ್ಲಿ, ನಮ್ಮ ಅಪ್ಪವ್ರ ಕಾಲದಲ್ಲಿ ಏನು ಎದೆ ಮುಂದೆ ಮಾಡಿ ನಡೆಸ್ತಾ ಇದ್ದೀವಿ ಸೊಸೈಟಿ, ಈಗ ಕುಂತ್ಕೊಂಡು ಬರೋಂಗೆ ನಮ್ಗೆ ಕಾಣಿಸ್ತಾ ಇದೆ. ನಾವು ಹೇಳೋದು ಏನಿಲ್ಲ, ಏನೇನು ಅಧ್ಯಕ್ಷರು ಪ್ರಾಮಿಸ್ ಮಾಡಿದ್ದಾರೆ ಹಿಂದ್ಗಡೆ ನಿಂತು ಇದು ಮೊದಲು ಏನಿತ್ತು ಅದೇ ದಾರಿಗೆ ತರುವಂಥ ಕೆಲಸ ಮಾಡ್ತೀವಿ. ಅದು ಒಂದೇ ಆಣಿ ನನಗೆ, ಅದು ಬಿಟ್ಟರೆ ಜಾಸ್ತಿ ಏನು ಆಣಿ ಪ್ರಮಾಣ ಮಾಡಲ್ಲ. ಏನಾರ ಆದ್ರೂ ಡೈರೆಕ್ಟ್ಲಿ ನೀವು ನಮಗೆ ಫೋನ್ ಮಾಡಿ ಯಾವ ಕೆಲಸ ಮಾಡಿಲ್ಲ ಅಂತ ನಮಗೆ ಕೇಳ್ಬೋದು. ಅದಕ್ಕೆ ಏನಾಗುತ್ತೆ, ಏನು ಮಾಡೋದಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮಗೇನಿದೆ ಅಂತ ಹೇಳ್ತೀವಿ. ಅಷ್ಟೇ ನಮ್ಮ ಪ್ರಮಾಣ. ಎಲ್ಲರಿಗೂ ಬಂದಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಎಷ್ಟಿಗೆ ಮುಗಿದು ನಮ್ಮ ಹಿಂಗೆಲ್ಲ ಮಾತಾಡ್ಬೋದು, ಹೀಗೆಲ್ಲ ಕೂಡ್ತಾರೆ. ಯಾರು ಕುಂತು ಲೈನ್ ಎಲ್ಲರೂ ಹೆಸರು, ನನ್ನ ಹೆಸರು ಯಾಕೆ ಗೊತ್ತಿಲ್ಲ. ಆ ಜಾಗ ಎಲ್ಲರೂ ಹೆಸರು ಅಂತ ಹೋಗ್ಬೋದು. ಯಾಕೆ ಟೈಮ್ ಹಾಳು ಮಾಡ್ತೀರಿ? ಬಂದೆ ನಿಮ್ಮ ಟೈಮ್ ಹಾಳು ಮಾಡ್ಕೋರಿ, ಮುಂದೆ ಕೂತವ್ರು ಟೈಮ್ ಹಾಳು ಮಾಡಿ. ಹಾಗೆ ಹೆಚ್ಚಿಗೆ ಹೇಳಂತೆ ಒಂದು ಈ ಸಂಸ್ಥೆ ಅಧ್ಯಕ್ಷ ಆಗೋದು, ಅಧ್ಯಕ್ಷ ಆಗೋದು ದೊಡ್ಡ ಮಾತಲ್ಲ. ನೀವು ಹಾಕಿದ್ರೆ ಯಾಕಾದ್ರೆ ಹಾಕಲಿಲ್ಲ ಅಂದರೆ ಏನು ಮಾಡೋದು? ಭಾಷಣ ಮಾಡಿದ್ವಿ ನಾವು ಓಟಿಂಗಲ್ಲಿ ಬಂದಾಗ ಅವ್ರಿಗೆ ನೀವು ಭಾಷಣ ಓಟ್ ಹಾಕೋರಿಗೆ ನೆನಪು ಬರಲಿಲ್ಲ ಅಂದರೆ ಏನು? ಅದಕ್ಕೆ ಸುಮ್ಮನೆ ಮಾತಾಡಿದ್ರೆ ಸ್ವಲ್ಪ ಬರ್ತದೆ. ಅವರು ಬಹಳ ಬದುಕಾಡ್ತದೆ. ಇಷ್ಟು ಕಷ್ಟ ಅದ, ಇಷ್ಟು ದೊಡ್ಡ ಬೆಳೆದ ಸಂಸ್ಥೆ ಬೆಳೆಸಬೇಕು, ಉಳಿಸ್ಕೋಬೇಕು, ಮತ್ತು ಬೆಳೆಸೋದಕ್ಕೆಲ್ಲ ಫೆಸಿಲಿಟಿ ಇದೆ, ಇಷ್ಟೆಲ್ಲ ಅನುಕೂಲ ಇದೆ ಅಂತ ಒಬ್ಬರ ಸದಸ್ಯರಲ್ಲಿ ಆ ಖುಷಿ, ಆ ಒಂದು ಭರವಸೆ ನನ್ನ ಕಣ್ಣಲ್ಲಿ ಕಾಣಿಸಿಲ್ಲ. ಇದೇ ನೋವಿಂದ ನಾನು PhD ಮಾಡಾದ್ಮೇಲೆ ಪ್ರೊಫೆಸರ್ ಆದ್ಮೇಲೆ ರಿಸೈನ್ ಮಾಡಿದೆ. ಸೋಷಿಯಲ್ ಸರ್ವಿಸಲ್ಲಿ 15 ವರ್ಷ ಇದ್ದೀನಿ. ಐ ಆಮ್ ಸ್ಪೋಕ್ಸ್ ಪರ್ಸನ್ ಫ್ರಮ್ BJP. ಸರ್ವಿಸ್ ಮಾಡೋಕ್ಕೆ ಭಾಳಷ್ಟು ಪ್ಲಾಟ್ಫಾರ್ಮ್ ಇದೆ, ಬಟ್ ನಾನು ಕಣ್ಣೆದ್ದು ನನ್ನ ಸೊಸೈಟಿಗೆ ಕೊಂಡು ಬೀಳ್ತಾ ಇರೋದು ನನ್ನ ಕಣ್ಣ ನಿಜವಾಗ್ಲೂ ನೋಡೋಕೆ ಆಗ್ತಾ ಇರಲಿಲ್ಲ. ನಾಳೆ ನಮ್ಮ ಮಕ್ಕಳು ಏನಪ್ಪ ನೀವು ಈ ಸೊಸೈಟಿಗೆ ಏನು ಕೆಲಸ ಮಾಡಿದ್ದೀರಾ, ನೀವು ಈ ಸೊಸೈಟಿನ ಈ ಪರಿಸ್ಥಿತಿಯನ್ನು ನಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ ಅಂತ ಕೇಳಿದ್ರೆ ನಾವು ಅದಕ್ಕೆ ಏನು ಆನ್ಸರ್ ಮಾಡ್ತೀವಿ ಅಂತ ಒಂದು ನೋವಿಂದ ಆ ಪರಿಸ್ಥಿತಿ ನಮಗೆ ಬರೋದು ಬೇಡ. ಇಟ್ ಈಸ್ ನೌ ಆರ್ ನೆವರ್ ಅಂತ ಅಂದ್ಕೊಂಡು ಟು ಚೇಂಜ್ ದ ಸಿಸ್ಟಮ್ ವಿ ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್.
ಇದು ಪಿತಾಮಹ ಭೀಷ್ಮರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಆ ಒಂದು ನೋವಿಂದ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಎಲೆಕ್ಷನ್ಗೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದೆ, ಧನ್ಯವಾದ. ಅದಕ್ಕೆ ಒಂದೇ ಪ್ರಶ್ನೆ ನಮಗೆ ಲಾಸ್ಟ್ ಮ್ಯಾನೇಜ್ಮೆಂಟಿಗೆ, 116 crores ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅವರು. ಗುಡ್, ಫಸ್ಟ್ ಟೈಮ್ ಯಾರೋ ಅಷ್ಟು 100 ಕೋಟಿ ಮೇಲೆ ಬ್ಯಾಂಕಲ್ಲಿ ಅಮೌಂಟ್ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಮೈ ಕ್ವಶನ್ ಇಸ್, why this amount was not given to my employees who have worked day and night? ನನ್ನ ಪ್ರಶ್ನೆ, ಅವ್ರಿಗೆ ಯಾಕೆ DA ಜಾಸ್ತಿ ಮಾಡಿಲ್ಲ ನೀವು? ನನ್ನ ಪ್ರಶ್ನೆ, ಇಷ್ಟು ವರ್ಷ ಕೆಲಸ ಮಾಡ್ತೀರಾ ನಮ್ಮ ಡಾಕ್ಟರ್ಸ್, ಯಾಕೆ ನಮ್ಮ ಸಂಸ್ಥೆನ ಏಕಾಂಗಿ ಒಂದೇ ಸಲ ಬಿಟ್ಟು ಹೋದ್ರು? 35 ಡಾಕ್ಟರ್ಸ್ಗಿಂತ ಜಾಸ್ತಿ ಬಸವೇಶ್ವರ ಹಾಸ್ಪಿಟಲ್. ಪ್ಯಾನೆಲ್ ಪ್ರಣಾಳಿಕೆಯನ್ನು ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿಜಿ ಜವಳಿ, ಡಾಕ್ಟರ್ ಸುಭಾಷ್ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಪ್ಯಾನೆಲ್ನ ಸರ್ವ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.